ಇನ್ನೊಂದು ನನ್ನ ಮಗ ಏನು ಹೇಳ್ದೆ ಕೇಳದೆ ಒಂದೇ ಸತಿ ಮನೆ ಬಿಟ್ಟು ಹೊಟ್ಟೋದಲ್ಲ ಅಂತ ಒಂದು ಕಣ್ಣೀರು ಹಾಕಿದೆ. 3 ನಿದರ್ಶನ ಇಷ್ಟೇ ಕಣ್ಣೀರು ಹಾಕಿರೋದು. ನನಗೆ ಇನ್ಫ್ಯಾಕ್ಟ್ ಪಿರಿಯಾಪಟ್ಟಣ ಕೆ ಮಹಾದೇವ್ ಕೂಡ ಹೇಳ್ತಾ ಇದ್ರು ಸರ್, ಅವ್ರ ಗಂಡ ಹೆಂಡತಿ ಲಿಟ್ರಲಿ ಅಳ್ತಿದ್ರು ಕಾರ್ಯಕ್ರಮದಲ್ಲಿ. ನಮಗೆ ಹೇಳ್ದೆ ಕೇಳದೆ ಮಗ ಮನೆ ಬಿಟ್ಟು ಹೊರಟೋದ. ಜಿ ಟಿ ದೇವೇಗೌಡರು ಅವ್ರ ಮನೆಯಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಅಂತ. ಮಹಾದೇವನು ಭಾರಿ ಕಷ್ಟಪಟ್ಟು ಬಂದಿದ್ದಾರೆ. ಅವರೆಲ್ಲ ಮಹಾದೇವ್ ಆಗ್ಲಿ ನಾವಾಗ್ಲಿ ನಾವು ಅಪ್ಪದಿರಾಗ್ಲಿ ಪಂಚಾಯತಿ ಮೆಂಬರ್ಗಳು ಆಗಿಲ್ಲ. ಹೆಂಗೋ ಬಂದಿದೀವಿ, ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಿ ಬೆಂಬಲ ಮಾಡ್ಕೊಂಡು ಆ ಮೂಲಕ ಜನ ಸೇವೆ ಮಾಡೋ ಮೂಲಕ ಜನ ಗುರ್ತಿಸ್ಕೊಂಡು ಬಂದಿದೀವಿ. ಮಕ್ಕಳಿಗಷ್ಟು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಗ ಹಿಂಗ ಆಯ್ತಾರೆ ಅಂದ್ರೆ ಯಾರು ನಂಬೋದಿಲ್ಲ. ಈ ಪರಿಸ್ಥಿತಿ ಈಗ್ಲಾದ್ರೂ ಕೂಡ ಯಾರೆಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇವ್ರು ಯಾರು ಇಲ್ಲ. ಕಾಲು ಎಡಗುತ್ತೆ, ಮುಂದೆ ಎಡಗದೆ ಇದ್ದಂಗೆ ತಪ್ಪನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅವ್ರ ಶ್ರೇಯಸ್ಸಿಗೆ. ನಮ್ದೇನಾಗಿದೆ ಎಲ್ಲ, ಬಟ್ ಅವರ ಶ್ರೇಯಸ್ಸಿಗೆ, ಅವ್ರ ಬೆಳವಣಿಗೆಗೆ ಜನರಿಂದ ಒಂದೇ ಒಂದು ಕಪ್ಪು ಚುಕ್ಕೆ ಪಡ್ಕೊಂಬಿಟ್ರೆ ರಾಜಕೀಯ ಎದುರಾಳಿಗಳಿಗಿರ್ಬೋದು ಅಥವಾ ನಮ್ಮ ಅಭಿಮಾನಿಗಳಿಗಿರ್ಬೋದು, ಇಷ್ಟು ವರ್ಷ ನಮ್ಮನ್ನು ಸಾಕಿ ಬೆಳೆಸಿರ್ತಕ್ಕಂಥವ್ರಿಗೂ ಕೂಡ ಇದು ಒಂದು ದುಃಖ ಇರುತ್ತೆ. ಏನಪ್ಪ ಇಷ್ಟು ಕಷ್ಟಪಟ್ಟು ಬೆಳೆಸಿ ನೆಮ್ಮದಿಯಾಗಿ ಇರೋಕ್ ಸುಖವಾಗಿರ್ತಕ್ಕಂಥ ಕಾಲದಲ್ಲಿ ಬೇರೆ ಜನನೆಲ್ಲ ಜಯಿಸ್ಕೊಂಡ್ ಬಂದಿದ್ದಾರೆ. ಮನೆಯಲ್ಲೇ ಮಕ್ಳುಗಳು ಹಿಂಗಾದ್ರೆ ಏನು ಅಂತ ಯೋಚನೆ ಬೇರೆ ಜನ ಯೋಚನೆ ಮಾಡ್ತಾರೆ, ಜನರೇ ಯೋಚನೆ ಮಾಡ್ತಾರೆ. ಯಾವತ್ತೂ ಕೂಡ ಸುಳ್ಳು ಸಾಯುತ್ತೆ, ಸತ್ಯ ಉಳಿಯುತ್ತೆ. ಸುಳ್ಳು ಸಾಯುತ್ತೆ, ಸತ್ಯ ಉಳಿಯುತ್ತೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸಿದ್ದರಾಮಯ್ಯ ಸುದೀರ್ಘವಾಗಿ ಇಷ್ಟು ವರ್ಷ ಅಧಿಕಾರ ಮಾಡ್ಕೊಂಡೇ ಬಂದ್ರು. ಈಗ ಅಧಿಕಾರ ಬಿಡೋದ್ ತಪ್ಪೈತಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಹಣನೂ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ, ಹಣ, ಅಂತಸ್ತು ಯಾವತ್ತೂ ಯಾರಿಗೂ ಶಾಶ್ವತ ಅಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ದೇವ್ರು ಮೆಚ್ಚಬೇಕು, ಜನ ಮೆಚ್ಚಬೇಕು, ಬಡವರು ಮೆಚ್ಚಬೇಕು. ಅದು ಏನ್ ಮಾಡಿರ್ತೀವಿ ಅದು ಮಾತ್ರ ಮನುಷ್ಯನಿಗೆ ಸಾರ್ಥಕವಾಗಿ ಉಳಿಯುತ್ತೆ. ಮನುಷ್ಯ ಇಲ್ಲಿಂದ ಮೇಲೋದಾಗ್ಲೂ ಕೂಡ ದೇವರು ಕೂಡ ಆಶೀರ್ವಾದ ಮಾಡಿ ಮುಂದೇನು ಕೂಡ ಒಳ್ಳೆ ಮೇಲ್ಗಡೆನೂ ಕೂಡ ನೆಮ್ಮದಿಯಾಗಿರ್ತಕ್ಕಂಥ ಸ್ಥಾನವನ್ನ ದೇವರು ಕೊಡ್ತು ಕಲ್ಪನೆ ಮಾಡ್ತಾನೆ. ಇವತ್ತಿನ ಒಂದು ಅಂತಸ್ತು ಸಿಕ್ಕದ ಕೂಡ್ಲೆ ಯಾರು ಎತ್ತು ಒತ್ತು ಅವನ ತಿಂಗಳು 9 ಹೊತ್ತು ದೇವ್ರಿಗೆಲ್ಲ ತಿರುಗಿ ಗಂಡು ಮಕ್ಳಾಗ್ಬೇಕು ಅಂತೇಳಿ ಮಾಡಿರ್ತಕ್ಕಂಥವ್ರು ಅವರನ್ನ ತುಳಿದು ಒಂದು ಸಿಂಹಾಸನದ ಮೇಲೆ ಕೂತ್ಕೊತೀನಿ ಅಂದ್ರೆ ಆಗ ದೇವ್ರು ಬಿಡಲ್ಲ. ಹಂಗ ಆಗ್ಬಾರ್ದು ಅನ್ನೋದೇ ನಮ್ಮ ಆಸೆ. ಅವ್ರ ಭವಿಷ್ಯದಲ್ಲಿ ಹಂಗ ಮಾಡ್ಕೋಬಾರ್ದು ಅನ್ನೋದೇ ನಾನು 100 ಜನ ಯುವಕರಿಗೆ ಅವ್ರ ಮನೆಗಳಿಗೆ ಹೋಗಿ ನ್ಯಾಯ ತೀರ್ಮಾನ ಮಾಡಿ ನ್ಯಾಯವಾಗಿ ಮಾಡಿದೀನಿ. ನ್ಯಾಯ ಮಾಡ್ಬಿಟ್ಟು ದುಡ್ಡು ಹೊಡೆಯೋದು, ನ್ಯಾಯ ಮಾಡಿ ಜಮೀನು ಹೊಡೆಯೋದು ಯಾವ್ದು ಕೂಡ ನನ್ನ ಜೀವನದಲ್ಲಿ ಮಾಡಿಲ್ಲ. ಇರುವಷ್ಟನ್ನೇ ಎಷ್ಟಿದೆ ಅಷ್ಟೇ